ಮಾಡಿದೆ ಒಂದು ಬಾಲ ಮಾತಕ್ಕ ಹೋಗಿ ಬಿಡ ಅವನ ಕೂತ್ಕೊಳ್ಳಿ ನೀನ್ ಯಾರು ನೀನು ಪಾರ್ಟ್ ಏನಂದ್ರೆ ಅವನ್ನ ಕೇಳ್ತೀಯ ಸರಿಯಾಗಿ ಫ್ರೆಂಡ್ಸ್ ಬರಲ್ಲ ಈಗ ನೋಡಿದ್ರೆ ಜಾಗದಲ್ಲಿ ಕಿತ್ತಾಡ್ತಾವೆ ಪ್ರೇಮ ಓದೋದು ಶುರು ಮಾಡಪ್ಪ ನೋಡಮ್ಮ ಒಂದ್ ಕೆಲಸ ಮಾಡು ಏನ್ ಮಕ್ಕಳು ಕಿತ್ತಾಡ ಸಾಯ್ತಾವೆ ನೀವು ಹೋಗಿ ಆ ನಿಮ್ಗೆ ಗೊತ್ತಿಲ್ಲ ಮೇಷ್ರೆ ಮನೆಗೊಂದು ಜಗಳ ಆಗ್ತದೆ ಮೇಷ್ರೆ ಅದಾಗಲೇ ಜಗಳ ಆಗುತ್ತೆ ಮೇಷ್ರೆ ನಾನು ಇದೇ ಊರಿನ ಮದುವೆ ಆಗಿದ್ದೀನಿ ನಮ್ಮನೆಂಟು ಎಲ್ಲರೂ ಮಾತು ನೋಡ್ಕೊಂಡ ಮೇಷ್ರೆ ಬೇಡ ಮೇಷ್ರೆ ಮನೆಗೊಂದು ಜಗಳ ಆಗ್ತದೆ ಮೇಷ್ರೆ ಓಹೋ ಹಂಗೆ ಇಲ್ಲ ಅಂದ್ರೆ ನೀವು ಇರ್ಲಿ ಅಂದ್ರೆ ಶುರು ಮಾಡ ಮೇಷ್ರೆ ಶುರು ಮಾಡಪ್ಪ ಹರ ಹರ ಶಂಭೋ ಮಹಾದೇವ ಹರ ಹರ ಶಂಭೋ ಮಹಾದೇವ ಹರ ಶಂಭೋ ಮಹಾದೇವ ಕೃಷ್ಣನ ಮುಂದೆ ಬಂದು ಹರ ಹರ ಶಂಭೋ ಮಹಾದೇವ ಅಂತೆಲ್ಲೋ ನೀವೇ ಹೇಳ್ಕೊಟ್ಟಿದ್ದಿಲ್ಲ ಮೇಷ್ರೆ ಇಲ್ಲ ನಾನು ಈಗ ಕೇಳ್ಕೊಡ್ತೇನೆ ಕ್ಷಮಿಸಿ ಮೇಷ್ರೆ ಹಳೆ ನಾಟಕದ್ದು ನಡ್ಕೊಂಡು ಹೇಳ್ಬಿಟ್ಟೆ ಏನ್ ಕೊಡ್ಕೋಬೇಕು ಮೊದಲ ಈಗ ಮುಖ್ಯ ಮೇಷ್ರೆ ಒಟ್ಟಿಗೆ ಬೇಡ ಏನು ಬೇಡ ಒಂದು ಮಾತಾಡೋದು ದೇವ ನಿನ್ನ ದಯೆಯಿಂದ 12 ವರ್ಷಗಳ ಅರಣ್ಯವಾಸದ ಸಹಿತ 1 ವರ್ಷದ ಅಜ್ಞಾತವಾಸವನ್ನು ಮುಗಿಸಿ ಈ ರಾಜ್ಯದ ವಿರಾಟರಾಯನ ಪುತ್ರಿಯೊಡನೆ ಅಭಿಮನ್ಯುವಿನ ಲಗ್ನವೂ ಆಯಿತು ಮುಂದೇನು ಮಾಡೋಣ ಅಂತೀಯಾ ಮುಂದೇನು ಮಾಡು ಅದಕ್ಕೆ ಅವರು ಒಪ್ಪದಿದ್ದರೆ ಅರ್ಧರಾಜ್ಯವನ್ನಾದರೂ ಕೇಳಿ ಆದರೆ ಯುದ್ಧ ಮಾತ್ರ ಬೇಡ ಅರ್ಧ ರಾಜ್ಯವು ಒಪ್ಪದಿದ್ದರೆ ಕನಿಷ್ಠ ನಮ್ಮ ಐವರಿಗೂ 5 ಊರುಗಳನ್ನಾದರೂ ಕೇಳಿ ಆದರೆ ಯುದ್ಧ ಮಾತ್ರ ಬೇಡ ದೇವ ಕಡೆಗೆ ಒಂದು ಒಪ್ಪದಿದ್ದರೆ ನಮ್ಮ ಇವರಿಗೂ 5 ರೂಮ್ ಇರುವ ಒಂದು ಮನೆಯನ್ನಾದರೂ ಕೇಳಿ ಆದರೆ ಯುದ್ಧ ಮಾತ್ರ ಬೇಡ ಏ ಪುಟ್ಟ ಇದು ಪೌರಾಣಿಕ ನಾಟಕಲ್ಲ ನಾನು ಇಲ್ಲಿ 5 ರೂಮ್ ಇರೋ ಒಂದು ಮನೆಯನ್ನಾದರೂ ಕೂಡ ಹೇಳ್ತೇನೆ ಯಾಕೆ ಬಂದವರಿರೋ ಒಂದು ರೂಮ್ ಬೇಕಾಗಲಿಕ್ಕೆ ಕ್ಷಮಿಸಿ ಮೇಷ್ರೆ ಈಗ ಮಾತಾಡ್ತೀನಿ ಮಾತಾಡಪ್ಪ ಮೇಷ್ರೆ ನಿನ್ನ ಅವ್ರ ಕೈಗೆ ಹಾಕೊಟ್ಟು ನಿನ್ನ ಬಟ್ಟವಾಗಿ ಆಯ್ತು ಮೇಷ್ರೆ ಅಶಾಶ್ವತವಾದ ಈ ರಾಜ್ಯದಲ್ಲಿ ಶಾಶ್ವತ ಧರ್ಮ ನಾಶವಾಗುವುದನ್ನು ಕಣ್ಣಿಂದ ನೋಡಿ ಸುಮ್ಮನಿರುವುದಕ್ಕಾಗಿದ್ದೆ ನಿನ್ನ ಇಷ್ಟದಂತೆ ಮಾಡಿ ಪ್ರಭು ನಾನು ಸಂಖ್ಯೆಯನ್ನೇ ಮಾಡಿಕೊಂಡು ಬರಲು ನಿನ್ನೆ ಇದಕ್ಕೆ ಅಭಿಮತ ನಾನೇನು ಹೇಳುದು ದೇವ ಆ ಗಂಡನ ಇಷ್ಟದಂತೆ ಸಂಧಿಯನ್ನೇ ಮಾಡಿಕೊಂಡು ಬಾ ದೇವ
ಅದಕ್ಕೂ ಇಲ್ಲ ಸರಿ ಮಾತ್ರ ಅಲ್ಲಿ ಬರೀ ಎಲ್ಲೂ ಬೇಡ ಬೇಡಿ ಸರಿ ಅಲ್ಲೇ ನಿಂತ್ಕೊಂಡು ಮಾತಾಡೋಣ ಅಣ್ಣ ಅಂತದೇನು ಇಲ್ಲ ಧೈರ್ಯವಾಗಿ ಸ್ವಲ್ಪ ನೀರು ಕುಡಿದು ಸುಧಾರಿಸ ಸಮಾಧಾನ ಕೂತ್ಕೋ ಭೀಮ ನೀರಾಗ ಹಂಗೆ ದೆವ್ವ ಹಿಡಿದು ನಂಗೆ ಅಷ್ಟೊಂಡೆ ಅದಕ್ಕೆ ಸತ್ಯಾಗ ಹೊರಟಾಗ್ತದೆ ಅವ್ರು ಬೀಗಾಯ್ತ ಮತ್ತೆ ಗಟ್ಟೆ ಮಾತಾಡೋಣ ಸ್ವಲ್ಪ ನಿಧಾನ ಕೂತ್ಕೋಬೇಡ ಸಮಾಧಾನ ಸ್ವಲ್ಪ ಇನ್ನು ಭೀಮಸೇನಿರೋನು ಅವರೇನು ಹೇಳುವನೋ ನೋಡೋಣ. ಭೀಮಸೇನ ನಿನ್ನ ಅಭಿಮತವೇನು? ದೇವ 10 ಜನಕ್ಕಿಂತ ದೊಡ್ಡವನ ನಾನು ಇವರೆಲ್ಲರೂ ಆಗಿನಿಂದ ಸಂಧಿಸದೆ ನಾನು ಒಬ್ಬರಿಗಾಗಿ ಹೋಗಿ ಆ 11 ಲಕ್ಷ ಸೈನಿಕರೊಡನೆ ಯುದ್ಧ ಮಾಡಿ ಸೈನಿಕರ ತಗೊಂಡ್ರೆ ಪ್ರಯೋಜನವಿಲ್ಲ. ಸಂಧಿಯನ್ನ ಮಾಡಿಕೊಂಡು ಬಾದೇವ, ಸಂಧಿಯನ್ನೇ ಮಾಡಿಕೊಂಡು ಬಾದೇವ ಅಂತ ಬೀಸ ತಿಳಿಸ್ತಲ್ಲಪ್ಪ. ಇದೇನಿದು ಇದೇ ಸಿದ್ಧಾರವಾಗಿದ್ದಲ್ಲ, ಇದು ಭೀಮಸೇನನ ಬಾಯಲ್ಲಿ ಬರಬೇಕಾದ ಮಾತುಗಳೇ. ಏನು ಕಾಂತಿ, ಚೆನ್ನಾಗಾಯಿತು ಚೆನ್ನಾಗಾಯಿತು ಅಪ್ಪ, ಚೆನ್ನಾಗಾಯ್ತು ಚೆನ್ನಾಗಾಯ್ತು ಅಲ್ಲ ಕಂಡ, ಚೆನ್ನಾಯ್ತು ಚೆನ್ನಾಯ್ತು ಅಂತ ಹೇಳ. ಆಯ್ತು ಚೆನ್ನಾಯ್ತು ಚೆನ್ನಾಯ್ತು. ತಿರುಗಿ ನನ್ನನ್ನು ನೇಮಿಸುತ್ತಿಲ್ಲ. ಲೇ, ತಿರುಗಿ ತಿರುಗಿ ಅಂದ್ರೆ ನೀನು ಸುತ್ತ ತಿರುಗದಲ್ವೋ, ಮತ್ತೆ ಮತ್ತೆ ಅಂತ. ಹಾ, ಮತ್ತೆ ಮತ್ತೆ ನನ್ನನ್ನು ನೇಮಿಸುತ್ತಿರಲಿಲ್ಲ. ಅಣ್ಣ ಮನಸ್ಸಿಗೆ ದಾಸರ ಆಗ್ಬಾರ್ದು ಅಂತ ನನಗೆ ಸಂಧಿಯನ್ನು ಮಾಡಿಕೊಂಡು ಬರಲು ಅವಮಾನ ಅವಮಾನ. ಇನ್ನು ನನ್ನ ಗದಾದಂಡಕ್ಕೆ ನಾನೇ ಗೆಲ್ಲಿದ್ದನಪ್ಪ. ಬರ್ಬೇಕಾದ ಕಲ್ಯಾಣ ಯಾರು ಎಲ್ಲದಕ್ಕೂ ನಲಿಯ ಸಾಹಿತ್ಯರ ಅಮ್ಮ ಒಂದ್ ನಿಮಿಷ
ಎಲ್ಲಮ್ಮ ಪ್ರತಿಜ್ಞೆ ಮಾಡಿದ್ದು ಏನು ಪುರಸಭೆ ಅಂದಂಗಾಯ್ತು. ಅದು ಪುರಸಭೆನೂ ಅಲ್ಲ, ನಗರಸಭೆನೂ ಅಲ್ಲ, ಗ್ರಾಮ ಸಭೆನೂ ಅಲ್ಲ ತಾಯಿ. ಅವಾಗ ಇದು ಯಾವುದೂ ಇರಲಿಲ್ಲ, ಪುರಸಭೆ ಅಂತ ಹೇಳಮ್ಮ. ಅಂದು ಪುರಸಭೆಯಲ್ಲಿ ನಾನು ಮಾಡಿದ ಪ್ರತಿಜ್ಞೆಯನ್ನು ಮರೆತೆಯ? ಆ ದುರುಳ ಕೌರವರಿಂದ ಅಪಮಾನಿಸಲಾಗಿ ನಿಂತಿದ್ದಾಗ ನೀನೇ ಬಂದು ಹೇಳಿದೆ, ಅಳಬೇಡದೇನೆ. ನಿನ್ನ ಮುಡಿಯನ್ನು ಹಿಡಿದ ಆ ದೃಶ್ಯಾಸುರ ತೊಡೆಯನ್ನು ಕರ್ಣನ ತೊಡೆಯನ್ನು ಬಗೆದು ಉದ್ದವನ್ನು ಬಿಸಿ ರಕ್ತದಿಂದ ಈ ಮುಡಿಯನ್ನು ನಿಲ್ಲಿಸುವುದಾಗಿ ಹೇಳಿ ಅಮ್ಮ ಜಯಮ್ಮ, ಇಂದು ಒಂದ್ ನಿಮಿಷ, ಯಾಕೆ ಗುರುತಿನ ಇರೋದು? ಸರಿ ಮೊದಲಮ್ಮ. ಆಯ್ಕೆ ಮಾಡ್ತೀನಿ. ಅಂದು ಪುರಸಭೆಯಲ್ಲಿ ಅಳುತ್ತಾ ನಿಂತಿದ್ದಾಗ ನೀನೇ ಬಂದು ಹೇಳಿದೆ, ಶಾಂತರಾಗುತ್ತೇವೆ. ನಿನ್ನ ಮುಡಿಯನ್ನು ಆ ದುರ್ಯೋಧನ ಹಿಡಿದ ಮುಡಿಯನ್ನು ಕಟ್ಟದೆ ದುಶ್ಯಾಸನ ರಕ್ತದಿಂದ ನೆನೆಸಿ ಎಂದು ಹೇಳಿ ಇಂದು ಹಿಡಿದ ಮುಡಿಯನ್ನು ಕಟ್ಟುವುದಾಗಿ ಹೇಳಿ ಇಂದು ನೀನು ಸಾಯಲು ಹೊರಟಿರಲಿಲ್ಲ. ಆದರೆ ಈ ವಿಷಯದಲ್ಲಿ ನಾನೇನ್ ಮಾಡಿ ಇವರೆಲ್ಲರೂ ಶಿಖಂಡಿಯಂತೆ ಸಂಧಿ ಹೇಳುತ್ತಿದ್ದಾರೆ. ನಿಲ್ಸು, ಶಿಖಂಡಿ ಅಲ್ಲ ಕಂಡ, ಶಿಖಂಡಿ. ಓ ಶಿಖಂಡಿ ಇವಾಗ ಹೇಳ್ತಿಲ್ಲ ಸರ್, ಹಾ ಹೇಳಪ್ಪ. ಇವರೆಲ್ಲರೂ ಇವರಂಗೆ ಸಂಧಿ ಎನ್ನುತ್ತಿದ್ದಾರೆ. ನಾನೊಬ್ಬನೇ ಒಪ್ಪಂದಿಗಳಾಗಿ ಹೋಗಿ ಆ 11 ಲಕ್ಷ ಸೈನಿಕರೊಡನೆ ಯುದ್ಧ ಮಾಡಿ ಕೈಕಾಲು ಕರ್ಕೊಳ್ಳೋದಕ್ಕಿಂತ ಇಲ್ಲಿ ನಿಮ್ಮ ಎದುರಿನಲ್ಲಿ ನನ್ನ ಕಥೆ ಇಲ್ಲದೆ ತಲೆ ಚಚ್ಚಿಕೊಂಡು ಸಾಯುವುದು ಲೇಸು. ಎಲ್ಲಿ ನಾನೇ ಆಗುವುದು ಲೇಸು. ನಿಲ್ಲು ಸಹೋದರ, ನೀನು ಸಾಯುವುದೇ. ಈ ತಪ್ಪಿಗೆ ಕಾರಣ ನಾನೇ ಸಾಯುತ್ತೇನೆ. ಎಲ್ಲಿ ನನ್ನ ಕತ್ತಿ? ನಿಖಿಲ್ ಯಾದವ್ ವೇದಿಕೆಗೆ ಬರಬೇಕು. ಜೈ ಹರ ಹರ ಮಹಾದೇವ. ನಾನು ಆದ್ಯ ಮಾಡಿದ ಮಾತ್ರಕ್ಕೆ ನಿಮ್ಮ ನಡತೆ ಬೇರೆ ಆಯ್ತಲ್ಲ. ನಾನು ಸಂಧ್ಯನ್ನೇ ಮಾಡಿದೆ, ಯಾವುದಕ್ಕೋ ರೆಡಿ ಆಗಿದೆ. ಬಿಡುತ್ತಾ ಇದ್ದೀರಾ? ಅಲ್ವೋ, ನಿಮ್ಗೆ ಈ ನಾಡಿನಲ್ಲಿ ರೆಡಿ ಆಗಿದೆ ಅಂತ ಹೇಳ್ತಿದ್ದೇನ? ಪೌರಾಣಿಕ ಸಿದ್ಧವಾಗಿದೆ ಅಂತ ಅಲ್ವೇಂದ್ರ? ಆಯ್ತು ಧರ್ಮ ಬಂದ ನನಗೆ ಎಲ್ಲರೂ ಸಿದ್ಧರಾಗಿದೆ. ಒಟ್ಟಲ್ಲಿ ಈ ರಾಜ್ಯ ಪ್ರಶಸ್ತಿ ವಿಜಯದ ನಾಟಕ ಮೆಚ್ಚಿಗೆ ಎಲ್ಲ ನನ್ನ ಕರ್ಮ. ಪಡ್ರಿ